ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೀನಿ. ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆದ ರೆಸಿಪಿ ಅದ. ಇದು ಮನೆಯಲ್ಲೇ ಮಾಡ್ಬೋದಾದ, ಬ್ರೆಡ್ಡಿಂದ ಮಾಡ್ಬೋದಾದ ಮಿನಿ ಪಿಜ್ಜಾ ರೆಸಿಪಿ ತೋರಿಸ್ತೀನಿ. ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ಮಿನಿ ಪಿಜ್ಜಾ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ಬರ್ತವೆ. ಬರ್ರಿ ಮಾಡೋ ವಿಧಾನ. ಬೇಕಾದ ಸಾಮಗ್ರಿಗಳು: ಕ್ಯಾಪ್ಸಿಕಮ್ ರೆಡ್ ಕಲರ್, ಗ್ರೀನು, ಯೆಲ್ಲೋ ಕಲರು 3 ತೊಗೊಂಡಿದ್ದೀನಿ. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಇದು ಚೀಸ್ ತೊಗೊಂಡಿದ್ದೀನಿ. ಆಮೇಲೆ ಬ್ರೆಡ್ ತೊಗೊಂಡಿದ್ದೀನಿ ಒಂದು 4 ಪೀಸು, 5. ಇವಾಗ ಉಳ್ಳಾಗಡ್ಡಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಟೊಮಾಟೊ ತೊಗೊಂಡಿದ್ದೀನಿ. ಮಸಾಲ ಐಟಮು: ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕಿದ್ದೀನಿ. ಖಾರ, ಅರಿಶಿಣ ಪುಡಿ, ಎಣ್ಣೆ, ಉಪ್ಪು, ಸ್ವಲ್ಪ ಸುಮ್ಮನೆ ಸಕ್ಕರೆ ಪುಡಿ, ಕೊತ್ತಂಬರಿ. ಇವಾಗ ಮಾಡೋದು ವಿಧಾನ. ಇದು ಸೇಜ್ವಾನ್ ಮಾಡೋ ಚಟ್ನಿ ಮಾಡೋದು ವಿಧಾನ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಉಳ್ಳಾಗಡ್ಡಿ, ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು. ಇದು ಹುರಿದ್ಮೇಲೆ ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ, ಅವಾಗ ಇಷ್ಟಾದರೆ ಸಾಕು. ಇವಾಗ ಮೆಣಸಿನ್ಕಾಯಿ ಹಾಕೋಣ. ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದು ಹುರಿದ್ಮೇಲೆ ಇವಾಗ ಒಂದು ಟೊಮಾಟೊ ಏನಿತ್ತಲ್ಲ ಅದನ್ನು ಒಂದು 4 ಪೀಸ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರಿಬೇಕು. ಹುರಿದು ಸ್ವಲ್ಪ ಮುಚ್ಚಿಡಬೇಕು. ಮೆತ್ತಗಾಗ್ತಾವೆ, ತಣ್ಣಗಾಗ್ತದಲ್ಲ ಅವಾಗ ಈ ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಸೇಜ್ವಾನ್ ಚಟ್ನಿ ರೆಡಿ ಆಯಿತು. ಇವಾಗ ಕ್ಯಾಪ್ಸಿಕಮ್ಗಳು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಕಲರ್ ಕ್ಯಾಪ್ಸಿಕಮು, ಒಂದು ಉಳ್ಳಾಗಡ್ಡಿ, ಇಷ್ಟು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬೌಲ್ ತೊಗೊಂಡು ಒಂದು ಬೌಲಲ್ಲಿ ಯೆಲ್ಲೋ ಕಲರ್ದು, ರೆಡ್ ಕಲರ್ದು, ಗ್ರೀನ್ ಕಲರ್ದು, ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕ್ಕೋಬೇಕು. ಇದು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಿ ಇದನ್ನೆಲ್ಲ ಒಂದು ಚಮಚದಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೊಂದು ಕಲರ್ ಒಂದೇ ಕಡೆ ಆಗಿಬಿಡ್ತಾವಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಡೋಣ. ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಮಸಾಲೆ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತೈತಿ, ಇನ್ನೊಂದು ಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ. ಇದು ಚೀಸ್ ನಾನು ಅಮೂಲ್ ಕಂಪ್ನಿದು ತೊಗೊಂಡಿನಿ, ನೀವು ಯಾವುದಾದ್ರೂ ತೊಗೊಳ್ಳಿ. ಇದನ್ನೆಲ್ಲ ಚೀಸ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ ಇವಾಗೆಲ್ಲನೂ. ಇದೆಲ್ಲ ಮಿಕ್ಸ್ ಆದಮೇಲೆ ಬ್ರೆಡ್ ತೊಗೊಳ್ಳೋಣ. ಈ ಬ್ರೆಡ್ಡು 4 ಸೈಡು ಕಟ್ ಮಾಡಿ ತೆಗೆದಿಟ್ಕೊಂಡು ಇವಾಗ ಸೇಜ್ವಾನ್ ಚಟ್ನಿ ತೊಗೊಂಡು ಇದನ್ನು ಈ ಥರ ಚಟ್ನಿ ಎಲ್ಲ ಫುಲ್ ಅದಕ್ಕೆ ಹಚ್ಬಿಡೋಣ. ಈ ಥರ ಫುಲ್ 2 ಬ್ರೆಡ್ಡಿಗೆ ಹಚ್ಚಬೇಕು. ಇದ್ರ ಮೇಲೆ ಚೀಸ್ ಹಾಕ್ಕೊಳ್ಳೋಣ. ಮೊದಲಿಗೆ ಚೀಸ್ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ಇಷ್ಟು. ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಕ್ಯಾಪ್ಸಿಕಮ್ಮು, ಚೀಸು ಎಲ್ಲ, ಅದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಇದ್ರ ತುಂಬ ಇಟ್ಟು ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾನ್ ಇಟ್ಟು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಅದ್ರ ಮೇಲೆ ಇಟ್ಬಿಡೋಣ. ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ನೋಡಿ ಎಷ್ಟು ಬಿಸಿಯಾಗಿದೆ. ಸ್ಲೋ ಇರಲಿ ಗ್ಯಾಸು, ಫುಲ್ ಸ್ಲೋ ಇರಬೇಕು, ಇಲ್ಲಾಂದರೆ ಬ್ರೆಡ್ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಚೀಸ್ ಹಾಕಿ ಮುಚ್ಚಿಟ್ಬಿಡೋಣ. ಇವಾಗ ಇಷ್ಟು ಚೀಸ್ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಮಿನಿ ಪಿಜ್ಜಾ ಮನೆಯಲ್ಲೇ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಿಬಿಡೋಣ. ಒಂದು ಪ್ಲೇಟು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ತೆಗೆದ್ರೆ ನೋಡಿ ಚೀಸೆಲ್ಲ ಹೆಂಗೆ ಕರಗಿ ಎಷ್ಟು ನೀಟ್ ಪಿಜ್ಜಾ ರೆಡಿಯಾಗಿದೆ. ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ. ಇದನ್ನು ಅದೇ ಥರ 2 ಎಲ್ಲ ಹಾಕಿರೋದಿಟ್ಟು ಮೇಲ್ಗಡೆ ಒಂಚೂರು ಚೀಸ್ ಹಾಕಿಬಿಡೋಣ. ಇದಕ್ಕೂ ಮುಚ್ಚಿಟ್ಬಿಡೋಣ. ಚೀಸ್ ಹಾಕಿ ಮುಚ್ಚಿಟ್ರೆ ಇದು ಇನ್ನೊಂದು ಪಿಜ್ಜಾನು ರೆಡಿ ಆಯಿತು. ನೋಡಿ, ಬಿಸಿ ಬಿಸಿಯಾದ ಚೀಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡಿಕೊಡ್ರಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ಲಾಸ್ಟ್ವರೆಗೂ ನೋಡಿರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಈ ಮಿನಿ ಪಿಜ್ಜಾ ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ. ಮಕ್ಕಳಿಗೂ ಮಾಡಿ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ.
ಹೇಗಿತ್ತಂತ ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಕಟ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ.